ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನ್ಯಾಯದ ಸಲ್ಲುತ ಲೀಲೆಯ ದೇವಾ ನ್ಯಾಯದ ಸಲ್ಲುತ ಲೀಲೆಯ ದೇವ ನಾರಾಯಣ ದೇವಾ ನಾರಾಯಣ ದೇವಾ ದಶರಥ ಪ್ರೇಮದ ಕುವರ ಅಸುರೆಯ ರಾವಣ ಸಂಹಾರ ದಶರಥ ಪ್ರೇಮದ ಕುವರ ಅಸುರೆಯ ರಾವಣ ಸಂಹಾರ ಸೀತೆಯ ಹುಡುಕುತ್ತ ವಾಲಿಯ ಕೊಂದ ಸೀತೆಯ ಹುಡುಕುತ್ತ ವಾಲಿಯ ಕೊಂದ ನಾರಾಯಣ ದೇವಾ ನಾರಾಯಣ ದೇವಾ ನರಸಿಂಹ ರೂಪವ ತಾಳಿ ಹಿರಣ್ಯ ಕಶ್ಯಪನ ವಧಿಸಿ ನರಸಿಂಹ ರೂಪವ ತಾಳಿ ಹಿರಣ್ಯ ಕಶ್ಯಪನ ವಧಿಸಿ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ ನಾರಾಯಣ ದೇವಾ ನಾರಾಯಣ ದೇವಾ ಶಿಶುಪಾಲನ ಶಿರ ಹರಿದು ದಂತವಕ್ರನ ದಯಿಸಿ ಶಿಶುಪಾಲನ ಶಿರ ಹರಿದು ದಂತವಕ್ರನ ದಯಿಸಿ ಜಯ ವಿಜಯರಿಗೆ ಮೋಕ್ಷವ ನೀಡಿದ ಜಯ ವಿಜಯರಿಗೆ ಮೋಕ್ಷವ ನೀಡಿದ ನಾರಾಯಣ ದೇವಾ ನಾರಾಯಣ ದೇವಾ ಸಲ್ಲುತ್ತ ಲೀಲೆಯ ದೇವಾ ನ್ಯಾಯದ ಸಲ್ಲುತ್ತ ಲೀಲೆಯ ದೇವ ನಾರಾಯಣ ದೇವಾ ನಾರಾಯಣ ದೇವಾ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಅವರು ಎಚ್ಚರವಾಗುವ ತನಕ ಅವರ ಪಾದ ಸನ್ನಿಧಿಯಲ್ಲಿ ಕಾದು ಕುಳಿತುಕೊಳ್ಳುವೆನು. ಏನ್ ಈ ಭವನದ ಶೃಂಗಾರದ ವೈಭವ! ಏನಿ ಭವನದ ವೈಭವ! ಏನಿ ಭವನದ ವೈಭವ! ನೋಡಲ ಚರಿಯವಾಗಿದೆ ಏನಿ ಭವನದ ವೈಭವ! ನೋಡಲ ಲಲ್ಲವಾಗಿದೆ ನೋಡಲ ಲಲ್ಲವಾಗಿದೆ ಏನಿ ಭವನದ ವೈಭವ! ನೋಡಲ ಚರಿಯವಾಗಿ ಏನಿ ಭವನದ ವೈಭವ! ನವಿಲು ಸಾರಂಗ ಪಂಕ್ತಿಗಳೇಕೆ ಚಿತ್ರದಲ್ಲಿ ನಗುತ್ತಿದೆ ನವಿಲು ಸಾರಂಗ ಪಂಕ್ತಿಗಳೇಕೆ ಚಿತ್ರದಲ್ಲಿ ನಗುತ್ತಿದೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಥಳಥಳಿಸುತ್ತಿದೆ
ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿದೆ. ದೇವಲೋಕಾದಿಲೋಕ ಮೆರುಗಿ ಧರಗಿಳಿದಲ್ತಿದೆ. ದೇವಲೋಕಾದಿಲೋಕವ ಮೆರುಗಿ ಧರಗಿಳಿದಲ್ತಿದೆ. ನೆನಪುದೇ ಕೃಷ್ಣನ ದರ್ಪದ ಸಿರಿತನ. ನೆನಪುದೇ ಕೃಷ್ಣನ ದರ್ಪದ ಸಿರಿತನ. ಏಲಿ ಭವನದ ವೈಭವ ಯೋದಲ ಚರ್ಯವಾಗಿ. ಏಲಿ ಭವನದ ವೈಭವ ಆನಂದವಾಗಿದೆ. ನೋದಲ ಆನಂದವಾಗಿದೆ. ಏಲಿ ಭವನದ ವೈಭವ ವೈಭವ ವೈಭವ. ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರದ ವೈಭವ. ವಿವಿಧ ಮಣಿಮುಕುಟ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು. ನಕ್ಷತ್ರ ಪುಂಜದಂತೆ ಸುಂದರ ವಿನ್ಯಾಸದ ಶಿಲ್ಪಕಲ ಚಾತುರ್ಯ ಚಮತ್ಕಾರ. ದೃಷ್ಟಿ ಬೀರಿದೊಡೆ ಮನಸ್ಸೂರ್ಯಗೊಳ್ಳುವ ಮಂದಹಾಸ. ಹಬ್ಬ ಈ ನಯನ ಮನೋಹರವಾದ ಸುಂದರ ಬಾಲೆಯರ ಭಾವಭಂಗಿಗಳು. ಯಾವ ಶಿಲ್ಪಿಯ ಕೈ ಚಾತುರ್ಯ. ಹಳ್ಳಿಯಂತೆ ಬೆಳಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಎಸಲಿನಂತಹ ನೀಲನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ರಂಭ, ಊರ್ವಶಿ, ಮೇನಕ ತಿಲೋತ್ತಮೆಯರ ಸೌಂದರ್ಯವನ್ನೆಲ್ಲ ಎರಕೊಯ್ದು ಧಾರೆಗಿಳಿದು ಬಂದಂತೆ ವಾಸವಾಗುತ್ತಿರುವುದಲ್ಲ ಈ ಶಿಲಾಭೋಲೆಯರ ಭಾವಭಂಗಿಗಳನ್ನು ನೋಡಿ ಹಬ್ಬ ಭಾವಪರವಶನಾದೆ. ಸಪ್ತ ಶರೀರವನ್ನೇ ಬಡಿದೆಬ್ಬಿಸಿ ಬೆತ್ತಲೆಯ ತೋರುತ್ತಿರುವ ಈ ಬಾಲಾಂಗಿಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ, ಇವುಗಳನ್ನು ನಾನೇ ಒಂದು ಸಾರಿ ಈದಬ್ಬಲೆ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ.
ಪೂರ್ವಂಶ ಕುರತಿಲಕ ಕೌರವೇಶ್ವರ ಕುರುವಂಶ ಕುರತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುರತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಫಲ ಫಲಾಸಿನ ಭಾಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಫಲ ಫಲ ಶಿಲಾಬಾಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗಧೀರ ಪ್ರಚಂಡ ಕೌರವ ರಣರಂಗಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ಏನಿದು ಎಲ್ಲವೂ ಕನಸಿನಂತೆ ಕಂಗೊಳಿಸುತ್ತಿರುವುದಲ್ಲ. ಇದೇನು ಮಾಧವನ ಅರಮನೆಯೋ ಅಥವಾ ಮಾಯ ಬ್ರಹ್ಮನಿಂದ ನಿರ್ಮಿತವಾದ ಮಾಯಾಭವನವೋ? ಓಹೋ, ಇದೆಲ್ಲವೂ ಕೃಷ್ಣನ ಮಾಯಾಚಾಲ. ಕೃಷ್ಣ, ನಿನ್ನ ಮಾಯ ಶೈನಾಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಛಲದಂಕಮಲ್ಲ. ನಾನ್ಯಾರು? ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಖಾಂಧಾರಿ ದೇವಿಯ ಗರ್ಭ ಸಂಜಾತ, ಶತದ್ರುವಂಶಧುರೀಣ ಅಸ್ತಿನಾವತಿಯ ಮಣಿ ಮುಕುಟ, ರತ್ನ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತಲೂ ಸಾಮಾನ್ಯ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾನಪಾನವೇ. ಅದೆಂದಿಗೂ ಸಾಧ್ಯವಿಲ್ಲ. ಅಪಮಾನ ಅಪಮಾನ. ಓಹೋ, ಸಾತ್ವಿಕಿಯು ಇಲ್ಲೇ ಇರುವನು. ಸಾತ್ವಿಕಿ ಎಲ್ಲಿ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು? ಕೃಷ್ಣನು ನಿದ್ರಿಸುತ್ತಿರುವನೆ? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು. ಇನ್ನು ಈ ಕೃಷ್ಣನ ನಿದ್ರೆಯು ಮುಗಿಯಲಿಲ್ಲವೇ ಸಾತ್ವಿಕಿ? ಓಹೋ, ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮಾಧವ, ವಾಸುದೇವ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಹಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀಲನಾಗಿರುವನಲ್ಲ.
ಸುಗಂಧ ವಸಂತ ಕುಸುಮೋಗ್ಗಣಿತ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಂತೆ ಕಂಗೊಳಿಸುತ್ತಿರುವ ಈ ಮಾಧವನು ಕೃಷ್ಣನು ಆಗಲೂ ನಿದ್ರೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ಕಾರಣವಿರಲೇಬೇಕು. ನಿದ್ರಿಸಲಿ ನಾನು ಎಚ್ಚರಗೊಳ್ಳುವವರೆಗೂ ಕಾಲು ಕುಳಿತು ದ್ವಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತಿದೆ. ಏನದು ಗುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು, ತಿಳಿಯಿತು? ಅದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು, ನಾವು ಅಲ್ಲಿರುವೆವು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯೋಧವ ಸೈನ್ಯವು ನನ್ನ ಕೈ ಸೇರಿದಂತೆ ಅಲ್ಲವೇ? ಸಂದೇಹವೇಕೆ ಗುರುರಾಜ? ಬನ್ನಿ, ಈ ಸ್ವಾಮಿ ಎಚ್ಚರವಾಗಲಿ, ಈ ಪೀಠದಲ್ಲಿ ಕುಳಿತುಕೊಳ್ಳಲು ಬನ್ನಿ. ನನ್ನ ಬುದ್ಧಿಗೆ ಏನಾದರೂ ಮಂಕು ಕವಿತೆ ಅಥವಾ ಈ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ಕ್ಷಾತ್ರ ತೇಜಸ್ಸಿಗೆ ಭಂಗ ತಂದೀತೆ? ಭಾರತ ಖಂಡವನ್ನು ಅಖಂಡ ಸಾಮ್ರಾಜ್ಯದಿಂದ ಆಳುವ ರಾಜಾದಿರಾಜ ರಾಜಕುರು ಸಾರ್ವಭೌಮನೆನಿಸಿ ಈ ಪ್ರಾಣ ಕಾಯುವ ಗೊಲ್ಲನ ಪಾದತಲ್ಪದಲ್ಲಿ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಪೀಠ ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು, ಕೃಷ್ಣ ಕೃಷ್ಣ. ಪಾಂಡವರೈವರ ಪ್ರಾಣವು ನೀನು ಪರಮಾತ್ಮ. ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ, ಕೊಡು ಎನಗ ಭಯವ ಪರಮಾತ್ಮ. ಸಿಸ್ಟಮೆಟಿಕ್ ಇರ್ಬೇಕಲ್ವಾ? ಪರಮದಯಾಕರ
ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಹೇ ಜನಾರ್ದನ ವಾಸುದೇವ ಅರಣ್ಯವಾಸವ ಆಜ್ಞಾನುಸಾರದಿ ಪರಮಾತ್ಮ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಕೃಷ್ಣ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜವ ದೊರಕಿಸೋ ದೇವಾ ಧರ್ಮದಿ ರಾಜವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಕೃಷ್ಣ ಮಾಧವ ಮುರಾರಿ ಕೃಷ್ಣ ಸಾತ್ಯಕಿ ಸಾತ್ಯಕಿ ನನ್ನ ಪ್ರಾಣ ಸಖನೆಲ್ಲಿ ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣ ಸಖನು? ನಿನ್ನ ವಿಡಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯಿತು ಸಾತ್ಯಕಿ? ನನಗದು ಹೇಳಲು ಬಾಯಿಲ್ಲ, ನೀನೇ ಅದು ಅಲ್ಲಿ ನೋಡು. ಓ ಓ ಅಣ್ಣನಾದ ಸುಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಬಂದಿರುವನು. ಅರ್ಜುನ, ನಿನ್ನ ಆಲಸ್ಯದ ಪ್ರವೃತ್ತಿಯ ಫಲದಿಂದ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಸಾತ್ಯಕಿ, ಇದು ಉದಾಸೀನತನೆಯ ವಿಡಂಬನೆಯಲ್ಲ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲದೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು. ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಚಿರದಿನ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳಿದರು. ಅರ್ಜುನ, ಶ್ರೀಕೃಷ್ಣ ಪರಮಾತ್ಮರ ಕೃಪೆಯು ಸದಾ ನಿಮ್ಮ ಮೇಲಿರಲಿ. ನಾನಿನ್ನು ಹೋಗಿ ಬರುವೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆನೆಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪಗಳ ಫಲಗಳು ದೊರಕುವವು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ದೊರೆಯುವುದು. ಸುಯೋಧನ, ನಾನು ಬಂದಿದ್ದು ಈ ದ್ವಾರಕಾ ಮೂರ್ತಿಯ ಪದತಲದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆ ಇತ್ತಾದರೂ ಬಾ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ, ಒಂದು ವೇಳೆ ಸಿಕ್ಕಿ ಬಿದ್ದರು ಅದು ನಮಗೆ ಸಂತೋಷದ ವಿಷಯ. ಗುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು
ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ. ನಾನು ಮರೆತಿಲ್ಲ ಅರ್ಜುನ. ಏ ಅನಂತ ಶಯನ, ಶಬರಿಗ ಭಯವನ್ನಿಟ್ಟ ಪ್ರಭುವೇ ಏಳೋ. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ಜನಾರ್ದನ, ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಪರಮಾತ್ಮ ನಗಗೀಡಾಡಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಪರಮಾತ್ಮ ಅಗಗಳ ನಗಗೀಡಾಡಿಸದೆ ಯೋಗ ನಿದ್ರೆಯಿಂದಾಗುತ್ತನಾಗು. ಓ ಸಿಂಧು ಶಯನ ಸುಂದರ ಮಗನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಜನಾರ್ದನ, ಯುಗ ಯುಗದ ಪರಿಪೂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಜನಾರ್ದನ, ಯುಗ ಯುಗದ ಪರಿಹಂತವು ನೀನೆ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಆಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ಪ್ರಭುವೇ, ಭೃಗುಮುನಿ ದರ್ಪದ ಆಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಓ ಸಿಂಧು ಶಯನ ಸುಂದರ ಮಗನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನನ್ನೇ ಸೇರಿದೆ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನಿನ್ನ ಶರಣ್ಯ. ಹೇ ಅಚ್ಯುತಾನಂದ, ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡಗಳು ನಿನ್ನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಕೃಷ್ಣ, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಪರಿಗದಿ ಬಂದು ಕಾಯ್ದ ನೀನಂದು ಹಿಂದು ಮೌನವೇ ಜನಾರ್ದನ. ಎಚ್ಚರನಾಗುದೇವಾ, ಪರಿಗದಿ ಬಂದು ಕಾಯ್ದ ನೀನಂದು ಹಿಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ
ಅರ್ಜುನ, ಪರಮಾತ್ಮ, ಯಾವಾಗ ಬಂದೆ? ಕುಶಲವೇ? ನಿಮ್ಮ ಕೃಪೆ. ವಾಸುದೇವ, ಪಾರ್ಥ, ಈ ಚರಣದಡಿಯಲ್ಲಿ ಹೇಗೆ ಕುಳಿತುಕೊಂಡೆ? ಆ ಪಾಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಭಾವ, ಗೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಾಗಿತ್ತೇ? ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾವೇಶಧಾರಿಯನ್ನೆಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದೇ ಇದ್ದ ನೀನು ಈ ನಿನ್ನ ಪಾರ್ಥನು ಬಂದ ತಕ್ಷಣವೇ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಆರಂಭಿಸಿ ಬಿಟ್ಟೆಯಲ್ಲ. ಹಾಗೆ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೂ ಏನಿಲ್ಲ ಭಾವ, ಅದಿರಲಿ, ನೀವಿಬ್ಬರು ಏತಕ್ಕಾಗಿ ಬಂದಿರಿ? ಮಾಧವ ಕರೆವ ಕಾಲ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಮ್ಮಿಳಿತವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು. ಭಾವ, ಈ ಯುದ್ಧದ ವಿಚಾರದಲ್ಲಿ ನನಗೆಂದು ಸಲಹೆ ಇರುವುದು. ಏನಾ ನಿನ್ನ ಸಲಹೆ? ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಸುಯೋಧನ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಲ್ಲದ ಮಾನವನ ಆಸೆಯೇಕೋ. ನಿರಾಸೆ. ಭಾವ, ಹೇಳು ಮಾಧವ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ. ಸಂತಾಪ ದುರಿತ ಬೇಡಾಗಿ ಘಟ ಸಮರ ಸಾಹಸ ಮನುಚಿತ. ಭರತ ಕಂದ ಪ್ರಳಯದಿಂದ ಲಾಭಯಾರಿಗೋ. ಭಾವ, ಸುಯೋಧನ, ಹೇಳು ಮಾಧವ. ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳಬಯಸಿ. ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳಬಯಸಿ. ಒಂದು ಬಳಗ
ಮರಣವೋ ಮಾಡಬೇಡ ಪ್ರಾಂತನಾಗಿ ಭರತ ಕಂಡ ಪ್ರಳಯದಿಂದ ಲಾಭಯಾಗೋ ಸಂತಾಪ ದುರಿತ ಬೇಡ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯಾರಿಗೋ ಲಾಭಯಾರಿಗೋ. ಸುಯೋಧನ, ಈ ಧರಣಿ ನಾರಿ ಯಾರಲ್ಲಾದರೂ ಸ್ಥಿರವಾಗಿ ನೆಲೆಸಿರುವಳೆ, ಯಾರಲ್ಲಾದರೂ ಸಮಾಗಮನವನ್ನು ಬಯಸಿರುವಳೆ. ನನ್ನ ಮಾತನ್ನು ಕೇಳು. ಅಣ್ಣ ತಮ್ಮಂದಿರಾದ ನೀವುಗಳು ಈ ನೆಲದಾಸಿಗೋಸ್ಕರ ಏತಕ್ಕಾಗಿ ಪರಸ್ಪರ ಒಡೆದಾಡುವುದು ಬೇಡ. ರಘುಪತಿ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಜ್ಞಾನ ಈ ಚಕ್ರವರ್ತಿಯಾದ ನನಗೂ ಇದೆ. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಕೃಷ್ಣ, ನನ್ನ ಬೇಡಿಕೆಯನ್ನು ನೆರವೇರಿಸು. ಅರ್ಜುನ, ಪರಮಾತ್ಮ, ನೀನೂ ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಜನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದೆ. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಮುಕುಂದ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧುವು. ಆದರೆ ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ, ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವೇನಿಲ್ಲ. ಕೇಳು. ಮೊದಲು ಬಂದೆಯೋ ನೀನು ಸುಯೋಧನ, ನೋಡಿದೆನೋ ಅರ್ಜುನ ನಾನು. ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು ನಾನು. ಏನೋ ನಿಮ್ಮ ಭೀಷ್ಟವ ತಿಳಿಸಿ ಬೇಗ ಕೌರವೇಶ್ವರ. ಸುಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವೇನೂ ಇಲ್ಲ. ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದುದರಿಂದ ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆ. ಅರ್ಜುನನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಅವನಿಗಿದೆ. ಈಗ ನೋಡಿರಿ,
ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯ, ಯುದ್ಧವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿಮಗೆ ಯಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ಪಾಂಡವರ ರಕ್ಷಾಭಾರವನ್ನು ನೀನೇ ವಹಿಸಿಕೋ. ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ ಕೃಷ್ಣ. ಸುಯೋಧನ, ನಿನ್ನಿಷ್ಟದಂತೆ ಸೈನ್ಯಕ್ಕೆ ಆಜ್ಞೆ ಮಾಡುವೆನು, ನಡಿ. ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಒಪ್ಪಿಕೊಂಡಿರುವೆ. ನಡಿ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಪರಮಾತ್ಮ, ಕಪಟ ನಾಟಕ ಸೂತ್ರಧಾರಿ ಫಲ, ಕಣ್ಣು ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಏನಿದು ಕಣ್ಣು ಸನ್ನೆಯ ಕಪಟ ಮೋಸ? ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ್ಯ, ಶತ್ರುಪ್ರಾಣವ ಪ್ರಚಂಡ ರಕ್ತಕೋಡಿಯ ಹರಿ. ಕೃಷ್ಣ, ಶತ್ರುಘ್ನವ ಪ್ರಚಂಡ ರಟಕೋಡಿಯ ಹರಿಪೆ, ಋತುಕಾಂಧವ ಪ್ರಳಯ ಸಿಂಹನಾಥ, ಸರಣಿತಾಪಹ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣಗೋಳ್ ಆಯುಧಮಂ ಧರಿಸದಿರೆ, ರಣಗೋಳ್ ಆಯುಧಮಂ ಧರಿಸದಿರೆ, ಪಾಂಡವರದೆಂತು ಪಾಲಿಪೆಯೋ? ಗೋಡುವೆನು ನಿನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ಕೃಷ್ಣ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನು, ಈ ನಿನ್ನ ಪ್ರಾಣಸಕನು ಈಗಿರುವಾಗ ನಾವು ನಿಮ್ಮೊಡನೆ ಧರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಈಗ ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧಗಳನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾಗಿಯೇ ಎಚ್ಚರ. ಇಲ್ಲ ಭಾವ, ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರದಿಂದಲೇ ಇರುವೆನು. ಒಳ ಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಮಾಧವ. ಮುಂದೆ ಸಂಧಿಸೋಣ ಸಮರ ಅಂಕಣದಲ್ಲಿ. ನಡೀ ಭಾವ, ಸೈನ್ಯಕ್ಕೆ. ಆಗ ತೋರುವೆಯಂತೆ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಫಲಾಫಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೀ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು.